ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫುಟ್ಬಾಲ್ ಮ್ಯಾಚ್ ಒಂದರಲ್ಲಿ ಗೋಲ್ ಮಾಡಿದ ಕಾರಣಕ್ಕಾಗಿ ಕೊಲ್ಲಲ್ಪಟ್ಟಂತಹ ಕೊಲಂಬಿಯಾದ ಆಂಡ್ರೆಸ್ ಎಸ್ಕೋಬಾರ್ ಅವರ ಮರಣದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಈಗ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಮ್ಯಾಚಸ್ ನಡೀತಾ ಇದೆ. ಅಮೆರಿಕ, ಕೆನಡಾ ಹಾಗೂ ಮೆಕ್ಸಿಕೋ ಈ ಮೂರು ರಾಷ್ಟ್ರಗಳು ಸೇರಿ ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ ಅನ್ನ ಹೋಸ್ಟ್ ಮಾಡ್ತಾ ಇದೆ. ಅಮೆರಿಕ ಫಿಫಾ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡ್ತಾ ಇರೋದು ಇದು ಸೆಕೆಂಡ್ ಟೈಮ್. ಮೊದಲ ಬಾರಿ ಅವರು 1994ರ ಫಿಫಾ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡಿದ್ರು. 1994ರ ಫಿಫಾ ವರ್ಲ್ಡ್ ಕಪ್ ನ ನಂತರ ಅಮೆರಿಕದಲ್ಲಿ ಫುಟ್ಬಾಲ್ ಏನಿದೆ ಅದು ತುಂಬಾ ಪಾಪ್ಯುಲಾರಿಟಿಯನ್ನ ಪಡ್ಕೊಳ್ತು. ಅಮೆರಿಕದ ಫುಟ್ಬಾಲ್ ಹಿಸ್ಟ್ರಿ ಏನಿದೆ ಅದು ಅಲ್ಲಿಂದ ಒಂದು ಪಾಸಿಟಿವ್ ಪಾತ್ ಅಲ್ಲಿ ಹೋಗೋದಕ್ಕೆ ಶುರುವಾಯಿತು. ಈ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಕೊಲಂಬಿಯಾ ರಾಷ್ಟ್ರ ಏನಿದೆ, ಈ 94ರ ವಿಶ್ವಕಪ್ ನ ನಂತರ ಅದರ ಒಂದು ಫುಟ್ಬಾಲ್ ಹಿಸ್ಟ್ರಿ ಏನಿದೆ ಅದು ತಲೆ ಕೆಳಗಾಯಿತು. ಅದಕ್ಕೆ ಕಾರಣ ಕೊಲಂಬಿಯಾದ ಕ್ಯಾಪ್ಟನ್ ಆಗಿದ್ದಂತಹ ಆಂಡ್ರೆಸ್ ಎಸ್ಕೋಬಾರ್ ಅವರ ಮರಣ. 1994ರಲ್ಲಿ ಅಮೆರಿಕದಲ್ಲಿ ನಡೆದಂತಹ ಈ ಫಿಫಾ ವರ್ಲ್ಡ್ ಕಪ್ ಅಂದ ತಕ್ಷಣ ಜ್ಞಾಪಕ ಬರೋದು ಆ ಒಂದು ವರ್ಲ್ಡ್ ಕಪ್ ನಲ್ಲಿ ಬ್ರೆಜಿಲ್ ಚಾಂಪಿಯನ್ ಆದ್ರು ಅಂತ. ಮತ್ತೊಂದು ಕೊಲಂಬಿಯಾದ ಪ್ಲೇಯರ್ ಆಗಿದ್ದಂತಹ ಆಂಡ್ರೆಸ್ ಎಸ್ಕೋಬಾರ್. 1994 ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಸುಮಾರು 24 ತಂಡಗಳು ಕ್ವಾಲಿಫೈ ಆಗಿದ್ರು. ಅಮೆರಿಕದ 9 ವೆನ್ಯೂಗಳಲ್ಲಿ ಈ ಪಂದ್ಯಗಳನ್ನು ನಡೆಸಲಾಯಿತು. ಇದರಲ್ಲಿ ಕ್ವಾಲಿಫೈ ಆಗಿದ್ದಂತಹ ಒಂದು ದೇಶ ಕೊಲಂಬಿಯಾ. ಕೊಲಂಬಿಯಾಗೆ ಇದು 3ನೇ ವರ್ಲ್ಡ್ ಕಪ್ ಆಗಿತ್ತು. ಇದರ ಹಿಂದೆ ಅವರು 1962ರ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಕ್ವಾಲಿಫೈ ಆಗಿ ಆಡಿದ್ರು. ಅದರಲ್ಲಿ ಗ್ರೂಪ್ ಸ್ಟೇಜ್ ಅಲ್ಲಿ ಅವರು ಎಲಿಮಿನೇಟ್ ಆಗಿದ್ರು. 1990ರಲ್ಲಿ ಅವರು ಮತ್ತೆ 2ನೇ ಬಾರಿಗೆ ಕ್ವಾಲಿಫೈ ಆಗಿ ಆ ವರ್ಲ್ಡ್ ಕಪ್ ನ ಆಡ್ತಾರೆ. ಅದರಲ್ಲಿ ಅವರು ರೌಂಡ್ ಆಫ್ 16ಗೆ ಬಂದು ಅಲ್ಲಿಂದ ಎಲಿಮಿನೇಟ್ ಆಗ್ತಾರೆ. 1994ರ ವಿಶ್ವಕಪ್ ಏನಿದೆ ಅದು ಅವರ 3ನೇ ಫಿಫಾ ವರ್ಲ್ಡ್ ಕಪ್ ಆಗಿರುತ್ತೆ. ಈ ಬಾರಿ ಕೊಲಂಬಿಯಾದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಾರಣ ಏನಂದ್ರೆ ಆ ಕೊಲಂಬಿಯಾ ತಂಡ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಸ್ ನ ಒಳಗೊಂಡಿರುತ್ತೆ. ಅಷ್ಟೇ ಅಲ್ಲದೆ ಅವರು ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಈ ವರ್ಲ್ಡ್ ಕಪ್ ಗಾಗಿ ನಡೆದಂತಹ ಕ್ವಾಲಿಫೈಯರ್ ಮ್ಯಾಚ್ ಗಳಲ್ಲಿ ಅವರು 6 ಪಂದ್ಯಗಳಲ್ಲಿ ಅವರು ಗೆದ್ದಿರ್ತಾರೆ. ಅರ್ಜೆಂಟೀನಾ ತಂಡವನ್ನ 2 ಬಾರಿ ಅವರು ಸೋಲಿಸಿರ್ತಾರೆ. ಈ ರೀತಿ ಅವರು ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ. ಆದ್ದರಿಂದ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅದೇ ರೀತಿ ದಿ ಗಾರ್ಡಿಯನ್ ಪತ್ರಿಕೆ ವರದಿಯ ಪ್ರಕಾರ ಅವರು ಆಡಿದಂತಹ ಕಳೆದ 26 ಪಂದ್ಯಗಳಲ್ಲಿ 1 ಪಂದ್ಯದಲ್ಲಿ ಮಾತ್ರ ಸೋತಿರ್ತಾರೆ. ಈ ರೀತಿ ಕೊಲಂಬಿಯಾ ತಂಡ ಆ ಸಮಯದಲ್ಲಿ ಇಡೀ ವಿಶ್ವದ ಗಮನವನ್ನು ಸೆಳೆದಿರುತ್ತೆ. ಫುಟ್ಬಾಲ್ ಲೆಜೆಂಡ್ ಆದಂತಹ ಪೆಲೆ ಅವರು 1994ರ ವಿಶ್ವಕಪ್ ಬಗ್ಗೆ ಮಾತಾಡ್ತಾ ಈ ಬಾರಿ ಕೊಲಂಬಿಯಾ ಕೂಡ ಫೇವರೇಟ್ ಅಂತ ಹೇಳಿರ್ತಾರೆ. ಆ ತಂಡ ಕ್ವಾರ್ಟರ್ ಫೈನಲ್ಗಾದ್ರೂ ಬರ್ಬೋದು ಅಂತ ಅವರು ಪ್ರೆಡಿಕ್ಟ್ ಮಾಡಿರ್ತಾರೆ. ಅನ್ಫಾರ್ಚುನೇಟ್ಲಿ ಅದು ಆಗೋದಿಲ್ಲ. ಈ ರೀತಿ ಕೊಲಂಬಿಯಾ ತಂಡದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಟೈಮಲ್ಲಿ ಈ ಕೊಲಂಬಿಯಾ ಫಿಫಾ ರ್ಯಾಂಕಿಂಗ್ ನಲ್ಲಿ 17th ಪೊಸಿಷನ್ ಇರುತ್ತೆ. ಆ ತಂಡದ ನಾಯಕ ಆಂಡ್ರೆಸ್ ಎಸ್ಕೋಬಾರ್ 27 ವರ್ಷದ ಫುಟ್ಬಾಲ್ ಪ್ಲೇಯರ್. ಅವರು ಸೆಂಟರ್ ಬ್ಯಾಕ್ ಅಲ್ಲಿ ಡಿಫೆಂಡರ್ ಆಗಿ ಆಡ್ತಾ ಇರ್ತಾರೆ. ಈ ಆಂಡ್ರೆಸ್ ಎಸ್ಕೋಬಾರ್ 1967 ಮಾರ್ಚ್ 13ರಂದು ಕೊಲಂಬಿಯಾದ ಮೆಡೆಗಿನ್ ಸಿಟಿಯಲ್ಲಿ ಜನಿಸಿರ್ತಾರೆ. ಅದೇ ಸಿಟಿಯಲ್ಲೇ ಕೊಲಂಬಿಯಾದ ಫೇಮಸ್ ಅಥವಾ ಇನ್ಫೇಮಸ್ ಡ್ರಗ್ ಡೀಲರ್ ಆಗಿದ್ದಂತಹ ಪಾಬ್ಲೋ ಎಸ್ಕೋಬಾರ್ ಜನಿಸಿದ್ದು. ಪಾಬ್ಲೋ ಎಸ್ಕೋಬಾರ್ಗೂ ಫುಟ್ಬಾಲ್ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅವರು ಕೊಲಂಬಿಯಾದ ಬೇರೆ ಬೇರೆ ಕಡೆಗಳಲ್ಲಿ ಫುಟ್ಬಾಲ್ ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಹಲವಾರು ಸ್ಟೇಡಿಯಂಗಳನ್ನ ಫೀಲ್ಡ್ ಗಳನ್ನ ಮಾಡಿಕೊಟ್ಟಿರ್ತಾರೆ. ಅದೇ ರೀತಿ ಅಲ್ಲಿರುವಂತಹ ಫುಟ್ಬಾಲ್ ಕ್ಲಬ್ಸ್ ಅದರಲ್ಲಿ ಅವರು ಹೆವಿಯಾಗಿ ಇನ್ವೆಸ್ಟ್ ಮಾಡಿರ್ತಾರೆ. ಅದರಲ್ಲೂ ಅಲ್ಲಿದ್ದಂತಹ ಒಂದು ಕ್ಲಬ್ ಅದು ಅತ್ಲೆಟಿಕಾ ನ್ಯಾಷನಲ್ ಅಂತ, ಆ ಕ್ಲಬ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಆ ಕ್ಲಬ್ಗೆ ಈ ಫುಟ್ಬಾಲ್ ಪ್ಲೇಯರ್ ಆಗಿದ್ದಂತಹ ಆಂಡ್ರೆಸ್ ಎಸ್ಕೋಬಾರ್ ಕೂಡ ಆಡಿರ್ತಾರೆ. ಆ ಟೈಮಲ್ಲಿ ಈ ಕೊಲಂಬಿಯಾದಲ್ಲಿದ್ದಂತಹ ಡ್ರಗ್ ಕಾರ್ಟೆಲ್ ಮಾಫಿಯಾ ಇವರಿಗೂ ಆ ಫುಟ್ಬಾಲ್ಗೂ ಲಿಂಕ್ ಇತ್ತು. ಯಾಕಂದ್ರೆ ಆ ಫುಟ್ಬಾಲ್ ಕ್ಲಬ್ಸ್ ಏನಿದೆ ಅದನ್ನ ಇವರು ತಮ್ಮ ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಈ ಕೊಲಂಬಿಯಾ 1994 ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆದಾಗ ಈ ಮಾಫಿಯಾಗಳು ಈ ಕೊಲಂಬಿಯಾ ತಂಡದ ಮೇಲೆ ಹೆವಿ ಬೆಟ್ಟಿಂಗ್ ನ ಮಾಡಿದ್ರು. ಅಲ್ಲಿ ತುಂಬಾ ಮನಿಯನ್ನು ಇನ್ವೆಸ್ಟ್ ಮಾಡಿರ್ತಾರೆ ಅವರು. ಆದ ಕಾರಣ ಅವರಿಗೂ ಸಹ ಈ ಒಂದು ವರ್ಲ್ಡ್ ಕಪ್ ನಲ್ಲಿ ಕೊಲಂಬಿಯಾದ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೇ ರೀತಿ ಆ ಸಮಯದಲ್ಲಿ ಕೊಲಂಬಿಯಾ ಬಗ್ಗೆ ವಿಶ್ವಕ್ಕೆ ಇದ್ದಂತಹ ಒಂದು ಇಂಪ್ರೆಷನ್ ಏನಂದ್ರೆ ಅಲ್ಲಿ ಬರೀ ಡ್ರಗ್ ಕಾರ್ಟೆಲ್ಸ್, ಮಾಫಿಯಾ ಈ ರೀತಿ ಕ್ರಿಮಿನಲ್ ಆಕ್ಟಿವಿಟಿಗಳು ಜಾಸ್ತಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಒಂದು ಬ್ಯಾಡ್ ಇಮೇಜ್ ಇತ್ತು ಕೊಲಂಬಿಯಾಗೆ. ಈ ವಿಶ್ವಕಪ್ ನಲ್ಲಿ ಭಾಗವಹಿಸಿ
ಅಲ್ಲಿ ಗೆಲ್ಲುವುದರ ಮೂಲಕ ತಮ್ಮ ದೇಶಕ್ಕೆ ಇದ್ದಂತಹ ಒಂದು ಇಮೇಜ್ ಏನಿದೆ ಅದನ್ನ ಬದಲಾಯಿಸಬಹುದು ಅಂತ ಆ ದೇಶದ ಜನ ನಂಬಿದ್ರು. ಈ ರೀತಿ ಈ ಕೊಲಂಬಿಯಾ ತಂಡದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದ್ದಂತಹ ಸಮಯ ಅದು. ಆ 1994 ವರ್ಲ್ಡ್ ಕಪ್ ಅಲ್ಲಿ ಕೊಲಂಬಿಯಾ ಗ್ರೂಪ್ ಎ ಅಲ್ಲಿ ಇರ್ತಾರೆ ಅವರು. ಆ ಗ್ರೂಪ್ ಎ ಅಲ್ಲಿ ಕೊಲಂಬಿಯಾ, ಅಮೆರಿಕ, ರುಮೇನಿಯಾ ಹಾಗೂ ಸ್ವಿಟ್ಜರ್ಲೆಂಡ್ ತಂಡಗಳು ಇರುತ್ತೆ. ಆ ವರ್ಲ್ಡ್ ಕಪ್ ಅಲ್ಲಿ ಕೊಲಂಬಿಯಾದ ಫಸ್ಟ್ ಮ್ಯಾಚ್ ಜೂನ್ 18, 1994 ರುಮೇನಿಯಾ ವಿರುದ್ಧ. ಆ ಒಂದು ಪಂದ್ಯದಲ್ಲಿ ರುಮೇನಿಯಾ 3 ಗೋಲ್ ಮಾಡ್ತಾರೆ, ಕೊಲಂಬಿಯಾ 1 ಗೋಲ್ನ ಮಾಡಿ ಆ ಮ್ಯಾಚ್ ಅಲ್ಲಿ ಸೋಲ್ತಾರೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇದ್ದಂತಹ ಫಸ್ಟ್ ಗೇಮ್ ಅಲ್ಲೇ ಕೊಲಂಬಿಯಾ ಸೋತೋದ್ರು. ಅದು ಅವರ ಫ್ಯಾನ್ಸ್ಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ನ ಉಂಟು ಮಾಡುತ್ತೆ. ಆದರೆ ಅಲ್ಲಿದ್ದಂತಹ ಮಾಫಿಯಾಗಳಿಗೆ ಅದು ಕೋಪವನ್ನು ಉಂಟು ಮಾಡುತ್ತೆ. ಆಗ್ಲೇ ಅವರಿಗೆ ಅಂದ್ರೆ ಈ ಫುಟ್ಬಾಲ್ ಟೀಮ್ ಅವರಿಗೆ ಮತ್ತೆ ಕೋಚ್ಗೆಲ್ಲ ಈ ಮಾಫಿಯಾದಿಂದ ಥ್ರೆಟ್ಸ್ ಕಾಲ್ಸ್ ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಕೆಲವು ಮಾಫಿಯಾಗಳು ನಾವು ಹೇಳಿದ ಆಟಗಾರನ ಆಡಿಸ್ಬೇಕು ಅಂತ ಪ್ರೆಷರ್ ಹಾಕ್ತಾರೆ. ಇಷ್ಟೊಂದು ಪ್ರೆಷರ್ನ ಇಟ್ಕೊಂಡು ಕೊಲಂಬಿಯಾ ತಂಡ ತನ್ನ 2ನೇ ಪಂದ್ಯ US ವಿರುದ್ಧ ಅಂದ್ರೆ ಅಮೆರಿಕ ವಿರುದ್ಧ ಜೂನ್ 22, 1994 ಆಡುತ್ತಾ. ಆ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಂದ್ಯ. ಯಾಕಂದ್ರೆ ಕೊಲಂಬಿಯಾ ತನ್ನ ಮೊದಲನೇ ಪಂದ್ಯವನ್ನು ಸೋತಿದ್ದಾರೆ, ಇನ್ನು 2 ಮ್ಯಾಚ್ ಇರೋದು. ಆದ್ರೆ ಅಮೆರಿಕದವರು ತಮ್ಮ ಮೊದಲ ಪಂದ್ಯವನ್ನು ಸ್ವಿಟ್ಜರ್ಲೆಂಡ್ ವಿರುದ್ಧ 1-1 ಗೋಲ್ ಅಲ್ಲಿ ಡ್ರಾ ಮಾಡ್ಕೊಂಡು ಹೋಗ್ತಾರೆ. ಅವರಿಗೂ ಸಹ ಈ ಮ್ಯಾಚ್ ಏನಿದೆ ಅದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇದು ಕೊಲಂಬಿಯಾದ ಕ್ಯಾಪ್ಟನ್ ಆಗಿದ್ದಂತಹ ಆಂಡ್ರೆಸ್ ಎಸ್ಕೋಬಾರ್ ಅವರಿಗೆ 50ನೇ ಪಂದ್ಯ. ಆ ರೀತಿಯ ಒಂದು ಮೈಲ್ ಸ್ಟೋನ್ ಅವರಿಗೆ ಇರುತ್ತೆ. ಹೀಗೆ ತುಂಬಾ ಪ್ರೆಷರ್ ನಲ್ಲಿ ಆ ಗೇಮ್ ನ ಶುರು ಮಾಡ್ತಾರೆ ಕೊಲಂಬಿಯಾ ಮತ್ತೆ ಅಮೆರಿಕನ್ಸ್. ಗೇಮ್ ನ 35th ಮಿನಿಟ್ ಅಲ್ಲಿ ಅಮೆರಿಕದ ಮಿಡ್ಫೀಲ್ಡರ್ ಆಗಿದ್ದಂತಹ ಜಾನ್ ಹರ್ಕಸ್ ಅವರಿಗೆ ಲೆಫ್ಟ್ ಸೈಡ್ ಇಂದ ಬಾಲ್ ಸಿಗುತ್ತೆ. ಲೆಫ್ಟ್ ಸೈಡ್ ಇಂದ ಅವರು ಬಾಲ್ ನ ತಗೊಂಡು ಮುನ್ನುಗ್ತಾ ಇರ್ತಾರೆ. ಇನ್ನೇನು ಆ ಪೆನಲ್ಟಿ ಏರಿಯಾ ಹತ್ರ ಬಾಲ್ ಬಂದಿದೆ. ಅದನ್ನ ಗಮನಿಸಿದಂತಹ ಈ ಕೊಲಂಬಿಯಾದ ಕ್ಯಾಪ್ಟನ್ ಆಗಿದ್ದಂತಹ ಸೆಂಟರ್ ಬ್ಯಾಕ್ ಪೊಸಿಷನ್ ಆಡ್ತಾ ಇದ್ದಂತಹ ಡಿಫೆಂಡರ್ ಆಂಡ್ರೆಸ್ ಎಸ್ಕೋಬಾರ್ ಅವರು ನೋಡ್ತಾರೆ, ಅವ್ರ ರೈಟ್ ಸೈಡ್ ಇನ್ನೊಬ್ಬ ಅಮೆರಿಕನ್ ಪ್ಲೇಯರ್ ಬರ್ತಾ ಇದ್ದಾರೆ, ಬಾಲ್ ಪಾಸ್ ಆದ್ರೆ ಅವರು ಖಂಡಿತ ಗೋಲ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಈ ಜಾನ್ ಹರ್ಕಸ್ ಅವರು ಪುಷ್ ಮಾಡ್ತಾ ಇರುವಂತಹ ಬಾಲ್ ನ ತಡೆಯೋದಕ್ಕೋಸ್ಕರ ಅವರು ಸ್ಟ್ರೆಚ್ ಮಾಡಿದಾಗ ಮಿಸ್ಟೇಕ್ ಆಗಿ ಆ ಒಂದು ಬಾಲ್ ಇದೆ ಅವರ ಕಾಲಿಗೆ ತಾಗಿ ಅದು ಗೋಲ್ ಪೋಸ್ಟ್ ಕಡೆಗೆ ಹೋಗುತ್ತೆ. ಆ ಗೋಲ್ ಕೀಪರ್ ರಾಂಗ್ ಡೈರೆಕ್ಷನ್ಗೆ ಮೂವ್ ಆಗಿರ್ತಾನೆ, ಬಾಲ್ ಗೋಲ್ ಆಗುತ್ತೆ. ಅಂದ್ರೆ ಒಂದು ಆಟೋ ಗೋಲ್, ಸೆಲ್ಫ್ ಗೋಲ್ ಆಗುತ್ತೆ ಆಂಡ್ರೆಸ್ ಎಸ್ಕೋಬಾರ್ ನಿಂದ. ಅದನ್ನ ನೋಡಿದಂತಹ ಎಲ್ಲರಿಗೂ ಶಾಕ್ ಆಗುತ್ತೆ. ಅಲ್ಲಿದ್ದಂತಹ ಆಡಿಯನ್ಸ್ ಇರ್ಬೋದು, ಮನೆಯಲ್ಲಿ ಟಿವಿಯಲ್ಲಿ ನೋಡ್ತಾರಂತ ಆಡಿಯನ್ಸ್ ಸ್ವತಃ ಆಂಡ್ರೆಸ್ ಎಸ್ಕೋಬಾರ್ಗೆ ಅದನ್ನ ನಂಬಕ್ಕಾಗೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ನಲ್ಲಿ ಒಂದು ಅನ್ಇಂಟೆನ್ಷನಲ್ ಆಗಿ ಅದು ಗೋಲ್ ಆಗ್ಬಿಟ್ಟಿರುತ್ತೆ. ಅಮೆರಿಕ 1-0 ಗೋಲ್ ನಿಂದ ಲೀಡ್ ಆಗ್ತಾ ಇದೆ. ಆ ಗೇಮ್ ನ 52nd ಮಿನಿಟ್ ಅಲ್ಲಿ ಮತ್ತೆ ಅಮೆರಿಕಗೆ ಸೇರಿದಂತಹ ಅರ್ನೆಸ್ಟ್ ಸ್ಟೀವರ್ಟ್ ಅವರು ಮತ್ತೊಂದು ಗೋಲ್ ಮಾಡ್ತಾರೆ. ಅಂದ್ರೆ US 2-0 ಗೋಲ್ ನಿಂದ ಲೀಡ್ ಆಗ್ತಾ ಇರುತ್ತೆ. ಕೊಲಂಬಿಯಾಗೆ ಪ್ರೆಷರ್. ಆ ಗೇಮ್ ಇನ್ನೇನು ಮುಗಿತಾ ಬರ್ತಾ ಇದೆ. 90th ಮಿನಿಟ್ ಅಲ್ಲಿ ಕೊಲಂಬಿಯಾಗೆ ಸೇರಿದಂತಹ ವೆಲೆನ್ಸಿಯಾ ಅವರು ಒಂದು ಗೋಲ್ ಮಾಡ್ತಾರೆ. ಆ ಪಂದ್ಯದಲ್ಲಿ ಕೊಲಂಬಿಯಾ 2-1 ಗೋಲ್ ಅಂತರದಿಂದ ಸೋತೋಗುತ್ತೆ. ಅಂದ್ರೆ ತಾನು ಆಡಿದಂತಹ 2 ಪಂದ್ಯಗಳಲ್ಲಿ ಈಗ ಕೊಲಂಬಿಯಾ ಸೋತೋಯ್ತು. ಮುಂದಿನ ಸ್ಟೇಜ್ಗೆ ಹೋಗ್ಬೇಕಂದ್ರೆ ಅವರು ನಮ್ಮ 3ನೇ ಪಂದ್ಯ ಸ್ವಿಟ್ಜರ್ಲ್ಯಾಂಡ್ ವಿರುದ್ಧ ಇರುತ್ತೆ, ಅದನ್ನ ಗೆಲ್ಲೇಬೇಕು. ಗೆದ್ರೆ ಮಾತ್ರ ಸಾಕಾಗೋದಿಲ್ಲ. US ಅವರು ಅಂದ್ರೆ ಅಮೆರಿಕನ್ ಟೀಮ್ ಅವರು ತಮ್ಮ ಮುಂದಿನ ಪಂದ್ಯ ರುಮೇನಿಯಾ ಒಂದಿರುತ್ತೆ. ಅದರಲ್ಲಿ US ಗೆದ್ರೆ ಮಾತ್ರ ಸ್ವಿಟ್ಜರ್ಲ್ಯಾಂಡ್ ವಿರುದ್ಧ ಕೊಲಂಬಿಯಾ ಗೆದ್ರೆ ಕೊಲಂಬಿಯಾಗೆ ಚಾನ್ಸ್ ಇದೆ ಅನ್ನೋ ರೀತಿಯ ಒಂದು ಪರಿಸ್ಥಿತಿ ಇರುತ್ತೆ. ಆ 3ನೇ ಪಂದ್ಯದಲ್ಲಿ ಕೊಲಂಬಿಯಾ ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆಲ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ US ಹಾಗೂ ರುಮೇನಿಯಾ ನಡುವೆ ನಡೆಯುವಂತಹ ಪಂದ್ಯದಲ್ಲಿ ರುಮೇನಿಯಾ ಗೆಲ್ತಾರೆ. ಆದ್ದರಿಂದ ಕೊಲಂಬಿಯಾದವರು 1994 ವರ್ಲ್ಡ್ ಕಪ್ ಇಂದ ಎಲಿಮಿನೇಟ್ ಆಗ್ತಾರೆ. ಇಡೀ ಕೊಲಂಬಿಯಾದ ಕನಸು ಏನಿತ್ತು 1994 ವಿಶ್ವಕಪ್ ಕನಸು, ಅದು ಅಲ್ಲಿಗೆ ಹೊರಗೊಳ್ಳುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದಂತಹ ಕೊಲಂಬಿಯಾ ತಂಡ ತುಂಬಾ ನಿರಾಶಾದಾಯಕವಾಗಿ ಆ ಫಿಫಾ ವರ್ಲ್ಡ್ ಕಪ್ 1994 ಇಂದ ಹೊರಗಡೆ ಹೋಗ್ತಾರೆ. ಕ್ಯಾಪ್ಟನ್ ಆಗಿದ್ದಂತಹ ಆಂಡ್ರೆಸ್ ಎಸ್ಕೋಬಾರ್ ಅವರು ತಮ್ಮ ಸಿಟಿ ಮೆದೆಯಿನ್ಗೆ ಮರಳ್ತಾರೆ. ಅವರು ಫ್ಯಾನ್ಸ್ಗೆ ಒಂದು ಓಪನ್ ಲೆಟರ್ನ ಬರೀತಾರೆ. ಅದೆಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ನನ್ನ ಜೀವನದ ಅತಿ ದುಃಖಕರವಾದ ಕ್ಷಣಗಳಲ್ಲಿ ನಾನು ಈಗ ಫೇಸ್ ಮಾಡ್ತಾ ಇದ್ದೀನಿ. ನನಗೆ ನಿದ್ರೆ ಬರ್ತಾ ಇಲ್ಲ. ಕೊಲಂಬಿಯಾ ಫುಟ್ಬಾಲ್ ಹಿಸ್ಟ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಕ್ಷಣದಲ್ಲಿ ನಾವು ಸೋತೋಗಿದ್ದೀವಿ. ಅದರಲ್ಲೂ ನಾನು US ವಿರುದ್ಧ ಮಾಡಿದಂತಹ ಆಟೋ ಗೋಲ್, ಸೆಲ್ಫ್ ಗೋಲ್ ಇದೆ, ಅದರಿಂದ ನಾವು ಸೋತೋದ್ವಿ ಅನ್ನೋದು ನನಗೆ ತುಂಬಾ
ದುಃಖ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಪತ್ರವನ್ನು ಬರೆದು, ಲೈಫ್ ಡಸಂಟ್ ಎಂಡ್ ಹಿಯರ್ ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದು ಅದು ಅಲ್ಲಿನ ಲೋಕಲ್ ಪೇಪರ್ಗಳಲ್ಲಿ ಪಬ್ಲಿಷ್ ಆಗುತ್ತೆ. ಆಗ್ಲೇ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತೆ ಕೋಚ್ ಇನ್ನು ಕೆಲವರೆಲ್ಲ ಎಸ್ಕೋಬಾರ್ ಅವ್ರಿಗೆ ಏನ್ ಹೇಳ್ತಾರಂದ್ರೆ, ಇನ್ನು ಕೆಲವು ದಿನಗಳ ಕಾಲ ನೀವು ಮನೆಯಿಂದ ಹೊರಗಡೆ ಬರಬೇಡಿ, ಇಲ್ಲಿ ವಾತಾವರಣ ಸರಿ ಇಲ್ಲ, ನೀವು ಸ್ವಲ್ಪ ಲೋ ಪ್ರೊಫೈಲ್ನ ಮೇಂಟೈನ್ ಮಾಡಿ ಅಂತ ಅವ್ರಿಗೆ ಹಲವಾರು ಜನ ಹೇಳಿರ್ತಾರ. ಅದರಲ್ಲಿ ಈ ಎಸ್ಕೋಬಾರ್ ಅವರ ಸಿಸ್ಟರ್ ಅವರು ಒಂದ್ಸರಿ ಹೇಳ್ತಾರೆ ಏನಂದ್ರೆ, ಈ ಮ್ಯಾಚ್ ನಡೀತಾ ಇದ್ದಾಗ ಅವರು ಟಿವಿಯಲ್ಲಿ ಮ್ಯಾಚ್ ನೋಡ್ತಾ ಇರ್ತಾರ. ಈ ಅಮೆರಿಕ ವಿರುದ್ಧ ಕೊಲಂಬಿಯಾ ಆಡ್ತಾ ಇರ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯೊಂದಿಗೆ ಅವರು ಆ ಮ್ಯಾಚ್ ನೋಡ್ತಾ ಇರ್ತಾರೆ. ಅದರಲ್ಲಿ ಅವರ 9 ವರ್ಷದ ಮಗ ಅವನು ಸಹ ಅಲ್ಲಿರ್ತಾನ. ಯಾವಾಗ ಎಸ್ಕೋಬಾರ್ ಅವರು ಆಟೋ ಗೋಲ್ ಮಾಡಿದ್ರು ಅವಾಗ ಅವ್ನು ಏನ್ ಹೇಳ್ತಂದ್ರೆ, ಅಮ್ಮ ಈಗ ಈ ಆಂದ್ರೆಸ್ ಎಸ್ಕೋಬಾರ್ನ ಇವರು ಸುಮ್ಮನೆ ಬಿಡಲ್ಲ, ಕೊಂದ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಅವರ ತಾಯಿ ಅಂದ್ರೆ ಎಸ್ಕೋಬಾರ್ ಅವರ ಸಿಸ್ಟರ್ ಅವ್ರೇನ್ ಹೇಳ್ತಾರಂದ್ರೆ, ಇಲ್ಲ ಆತರ ಆಗೋದಿಲ್ಲ, ಯಾಕಂದ್ರೆ ಕೊಲಂಬಿಯಾ ಜನ ಎಸ್ಕೋಬಾರ್ನ ಲವ್ ಮಾಡ್ತಾರೆ, ಆತರ ಏನೂ ಆಗೋದಿಲ್ಲ ಅಂತ ಹೇಳಿರ್ತಾರ ಅವರು. ಅದನ್ನೇ ಆಂದ್ರೆಸ್ ಎಸ್ಕೋಬಾರ್ ನಂಬಿರ್ತಾರ. ಅಂದ್ರೆ ಜನ ನನ್ನನ್ನ ಪ್ರೀತಿಸ್ತಾರೆ, ಅದರಿಂದ ನನಗೇನು ತೊಂದರೆ ಇಲ್ಲ ಅಂತ ಅವ್ರು ಯೋಚನೆ ಮಾಡಿರ್ತಾರ. ಇಂತಹ ಸಂದರ್ಭದಲ್ಲಿ 1994 ಜುಲೈ 1 ಆ ರಾತ್ರಿ ಅವರು ತಮ್ಮ ಕೆಲವೊಂದು ಫ್ರೆಂಡ್ಸ್ ಜೊತೆ ಮೇದೆಯನ್ನಲ್ಲಿರುವಂತಹ ಒಂದು ಬಾರ್, ಅದರ ಹೆಸರು ಎಲ್ ಪಾಬ್ಲೋದು ಅಂತ, ಅಲ್ಲಿಗೆ ಹೋಗ್ತಾರ. ಅಲ್ಲಿರುವಂತಹ ಒಂದು ಲಿಕ್ಕರ್ ಸ್ಟೋರ್ ನಲ್ಲಿ ಅವರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಫ್ರೆಂಡ್ಸ್ ಜೊತೆ. ನಂತರ ಅವರು ಎಲ್ ಇಂದಿಯೋ ಅನ್ನೋ ಒಂದು ನೈಟ್ ಕ್ಲಬ್ಗೆ ಹೋಗ್ತಾರ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರ. ಆಗ್ಲೇ ಅಲ್ಲಿರುವಂತಹ ಕೆಲವರೆಲ್ಲ ಇವರ ಬಗ್ಗೆ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರಿಂದನೇ ಮ್ಯಾಚ್ ಸೋತದ್ವಿ ಅನ್ನೋ ರೀತಿಯಲ್ಲಿ ಮಾತು ಶುರು ಆಗಿರುತ್ತೆ. ಅವ್ರ ಫ್ರೆಂಡ್ಸ್ ಎಲ್ಲ ನಿಧಾನಕ್ಕೆ ಹೊರಟೋಗ್ತಾರೆ. ಆಗ ಒಂದು 3 ಗಂಟೆ ಸಮಯ, ಅಂದ್ರೆ ಬೆಳಗಿನ ಜಾವ, ಜುಲೈ 2, 1994 ಅವರು ಫ್ರೆಂಡ್ಸ್ ಎಲ್ಲ ಹೊರಟಾಗಿರೋ ಒಬ್ಬರೇ ಇದ್ದಾರೆ. ಸರಿ ಹೋಗೋಣ ಅಂತ ಅವ್ರು ಏನ್ ಮಾಡ್ತಾರ ಅಂದ್ರೆ, ಆ ನೈಟ್ ಕ್ಲಬ್ ಇಂದ ಹೊರಗಡೆ ಬಂದು ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ಕಾರ್ ಹತ್ರ ಹೋಗ್ತಾರ. ಆಗ ಅವ್ರನ್ನ ಫಾಲೋ ಮಾಡ್ಕೊಂಡು 3 ಜನ ಬರ್ತಾರ. ಅವರು ಮತ್ತೆ ಎಸ್ಕೋಬಾರ್ ನಡುವೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ಆ ಸಮಯದಲ್ಲಿ ಅದರಲ್ಲಿ ಇದ್ದಂತಹ ಇಬ್ಬರ ಹತ್ರ ಹ್ಯಾಂಡ್ ಗನ್ಸ್ ಇರುತ್ತೆ. ಅದರಲ್ಲಿ ಒಬ್ಬ ಏನ್ ಮಾಡ್ತಾನಂದ್ರೆ, ತನ್ನ .38 ಕ್ಯಾಲಿಬರ್ ಪಿಸ್ಟಲ್ ಅದನ್ನ ತಗೊಂಡು ಆಂದ್ರೆಸ್ ಎಸ್ಕೋಬಾರ್ಗೆ ಶೂಟ್ ಮಾಡ್ತಾನೆ. 6 ಟೈಮ್ಸ್ ಅವನು ಶೂಟ್ ಮಾಡ್ತಾನೆ. ಪ್ರತಿ ಸರಿ ಶೂಟ್ ಮಾಡ್ಬೇಕಾದ್ರೆ ಅವನು ಗೋಲ್ ಅಂತ ಹೇಳ್ಕೊಂಡೇ ಶೂಟ್ ಮಾಡ್ದ ಅಂತ ಹೇಳಲಾಗ್ತಾ ಇದೆ. ಆಂದ್ರೆಸ್ ಎಸ್ಕೋಬಾರ್ ಅವರಲ್ಲಿ ಕುಸಿದು ಬೀಳ್ತಾರೆ, ರಕ್ತದ ಮಡುವಿನಲ್ಲಿದ್ದಾರೆ ಅವರು. ಈ 3 ಜನ ತಾವು ಬಂದಂತಹ ಒಂದು ಪಿಕಪ್ ಟ್ರಕ್ ಅದರಲ್ಲಿ ಹೊರಟೋಗ್ತಾರೆ. ಆಂದ್ರೆಸ್ ಎಸ್ಕೋಬಾರ್ನ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಹಾಸ್ಪಿಟಲ್ಗೆ ಸೇರಿಸಿದ 45 ನಿಮಿಷದಲ್ಲಿ ಅವರು ತೀರ್ ಹೋಗ್ತಾರೆ. ಈ ವರ್ಲ್ಡ್ ಕಪ್ ಅಲ್ಲಿ ಅನ್ಇಂಟೆನ್ಷನಲ್ ಆಗಿ ತಾನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಆಂದ್ರೆಸ್ ಎಸ್ಕೋಬಾರ್ ಅವರ ಕೊಲೆ ಆಯಿತು. ಆಂದ್ರೆಸ್ ಎಸ್ಕೋಬಾರ್ ಅವರ ಫ್ಯೂನರಲ್ ಏನಿದೆ ಅದನ್ನ ಆ ದೇಶದ 1,20,000 ಜನ ಅದರಲ್ಲಿ ಪಾಲ್ಗೊಂಡ್ರು. ಜನ ಅವ್ರನ್ನ ಇಷ್ಟಪಡ್ತಾ ಇದ್ರು. ಆಂದ್ರೆಸ್ ಎಸ್ಕೋಬಾರ್ ಅವರಿಗೆ 2002ರಲ್ಲಿ ಮೇದೈನಲ್ಲಿ ಒಂದು ಸ್ಟ್ಯಾಚ್ಯೂ ನೀಡಲಾಯಿತು. ಈಗಲೂ ಸಹ ಮ್ಯಾಚ್ಗಳು ನಡೆಯುವಾಗ ಆಂದ್ರೆಸ್ ಎಸ್ಕೋಬಾರ್ ಅವರ ಫೋಟೋನ ಇಟ್ಕೊಂಡು, ಪೋಸ್ಟರ್ನ ಇಟ್ಕೊಂಡು ಹಲವಾರು ಜನ ಬರ್ತಾರೆ. ಮೇದೈನ ಹಲವಾರು ಕಡೆ ಅವರಿಗೆ ಸ್ಟ್ಯಾಚ್ಯೂಸ್ ನೀಡಲಾಗಿದೆ. ಪೀಪಲ್ ಸ್ಟಿಲ್ ಲವ್ ಹಿಮ್. ಆಂದ್ರೆಸ್ನ ಶೂಟ್ ಮಾಡಿದ್ದು ಯಾರು ಅನ್ನೋದನ್ನ ಪೊಲೀಸ್ ಅವರು ಕಂಡುಹಿಡಿದು ಹಂಬರ್ತೋ ಕಾಸ್ತ್ರೋ ಮುನ್ಯೋಸ್ ಎಂಬ ಒಬ್ಬ ವ್ಯಕ್ತಿಯನ್ನ ಅವರು ಅರೆಸ್ಟ್ ಮಾಡ್ತಾರ. ಹಂಬರ್ತೋ ತಾನೇ ಕೊಲೆ ಮಾಡಿದ್ದು ಅಂತ ಕನ್ಫೆಸ್ ಮಾಡ್ತಾನ. ಅವ್ನು ಯಾರು ಅಂತ ನೋಡಿದ್ರೆ, ಅಲ್ಲಿದ್ದಂತಹ ಒಂದು ಪ್ರಬಲವಾದಂತಹ ಮಾಫಿಯಾ, ಗಾಯನ್ ಬ್ರದರ್ಸ್ ಅಂತ ಕರೀತಾ ಇರ್ತಾರೆ. ಅವರಲ್ಲಿ ಸ್ಯಾಂಟಿಯಾಗೋ ಗಾಯನ್ ಅನ್ನೋನ್ನ ಡ್ರೈವರ್ ಆಗಿರ್ತಾನೆ ಈ ಹಂಬರ್ತೋ ಕಾಸ್ತ್ರೋ ಮುನ್ಯೋಸ್. ಈ ಸ್ಯಾಂಟಿಯಾಗೋ ಗಾಯನ್ ಕೂಡ ಈ ಒಂದು ಕೊಲಂಬಿಯಾದ ಮೇಲೆ ಬೆಟ್ಟಿಂಗ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಜೂನ್ 1995 ಅಲ್ಲಿ ಹಂಬರ್ತೋನ ಈ ಕೊಲೆ ಮಾಡಿದ್ದು ಅಂತ ತೀರ್ಪಾಗಿ ಅವನಿಗೆ 43 ವರ್ಷ ಪ್ರಿಸನ್ ಸೆಂಟೆನ್ಸ್ ನ ನೀಡಲಾಗುತ್ತೆ. ಈ ಗಾಯನ್ ಬ್ರದರ್ಸ್ ಏನಿದ್ದಾರೆ ಅವರು ಆ ಸಮಯದಲ್ಲಿ ಕೊಲಂಬಿಯಾದಲ್ಲಿ ಇದ್ದಂತಹ ಒಂದು ಸೋಶಿಯೋ ಪೊಲಿಟಿಕಲ್ ಸಿಚುವೇಶನ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಈ ಜುಡಿಷಿಯಲ್ ಇದ್ದಂತಹ ಅಫಿಷಿಯಲ್ಸ್ಗೆಲ್ಲ, ಪ್ರಾಸಿಕ್ಯೂಟರ್ ಇವರಿಗೆಲ್ಲ ಲಂಚವನ್ನು ನೀಡುವ ಮೂಲಕ ತಾವು ಆ ಒಂದು ಕೊಲೆ ಪ್ರಕರಣದಿಂದ ಹೊರಗಡೆ ಬಂದು ಆ ಇಡೀ ಕೊಲೆ ಪ್ರಕರಣ ಏನಿದೆ ಅದು ಹಂಬರ್ತೋ ಸುತ್ತ ನಡೆಯುವ ಹಾಗೆ ಮಾಡಿದ್ರು. ಹಂಬರ್ತೋಗೆ ವಿಧಿಸಲಾಗಿದ್ದಂತಹ 43 ವರ್ಷದ ಶಿಕ್ಷೆ ಏನಿದೆ ಅದು ನಂತರ 26 ವರ್ಷಕ್ಕೆ ಇಳಿಯುತ್ತೆ. ನಂತರ ಅವನು ಒಂದು ಸನ್ನಡತೆಯಿಂದ ಗುಡ್ ಬಿಹೇವಿಯರ್ ಮಾಡಿದ ಕಾರಣಕ್ಕೋಸ್ಕರ ಅವನ 2005ರಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಹೀಗೆ ಈ ಗಾಯನ್ ಬ್ರದರ್ಸ್ ಮಾಫಿಯಾದವರು ತಮ್ಮ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಆ ಒಂದು ಪ್ರಕರಣದಿಂದ ತಾವು ತಪ್ಪಿಸ್ಕೊಂಡ್ರು. ಅದೇ ರೀತಿ ಆ ಹಂಬರ್ತೋ ಕಾಸ್ತ್ರೋ ಮುನ್ಯೋಸ್ನು ಕೂಡ ಬೇಗ, ಅಂದ್ರೆ ಒಂದು 11 ವರ್ಷಗಳಲ್ಲಿ ಅವರು ಜೈಲಿನಿಂದ ಹೊರಗಡೆ ತಗೊಂಡ್ಬರ್ತಾರ. ಈ
ಕೊಲೆಯನ್ನು ನಿಜವಾಗ್ಲೂ ಹಂಬರ್ಟೋ ಕಾಸ್ಟ್ರೋನೋ ಮಾಡಿದ್ದು ಅನ್ನೋ ಬಗ್ಗೆನೂ ಹಲವಾರು ವಿವಾದಗಳಿವೆ. ಅದೇನೇ ಇದ್ರೂ ಕೊಲಂಬಿಯಾದ ಒಬ್ಬ ಒಳ್ಳೆ ಆಟಗಾರನನ್ನ ಈ ಮಾಫಿಯಾದವರು ಸಾಯಿಸೋದ್ರ ಮೂಲಕ ಕೊಲಂಬಿಯಾದ ಫುಟ್ಬಾಲ್ ಫ್ಯೂಚರ್ ಏನಿದೆ ಅದನ್ನ ಹಾಳು ಮಾಡಿದ್ರು ಅನ್ನೋದು. ಆಂಡ್ರೆಸ್ ಎಸ್ಕೋಬಾರ್ ಬಗ್ಗೆ ESPN ಅವರು 2010ರಲ್ಲಿ ಮಾಡಿದಂತಹ ಒಂದು ಡಾಕ್ಯುಮೆಂಟ್ರಿ 30 of 30 ಅಂತ ಒಂದು ಸೀರೀಸ್, ಅದರಲ್ಲಿ ಒಂದು ಎಪಿಸೋಡ್ ಆಂಡ್ರೆಸ್ ಎಸ್ಕೋಬಾರ್ ಬಗ್ಗೆ ಇದೆ. ಅದನ್ನ 2 ಎಸ್ಕೋಬಾರ್ಸ್ ಅಂತ ಟೈಟಲ್ ಇಟ್ಟಿದ್ದಾರೆ. ಅದೇ ರೀತಿ ನೆಟ್ಫ್ಲಿಕ್ಸ್ ಅವರು 2022ರಲ್ಲಿ ಒಂದು ಮಿನಿ ಸೀರೀಸ್ ಮಾಡಿದ್ರು ಈ ಆಂಡ್ರೆಸ್ ಎಸ್ಕೋಬಾರ್ ಬಗ್ಗೆ. ಅದರ ಹೆಸರು ಬೋನ್ಸ್ ಇನ್ ಕಾಂಟ್ರಾ ಅಂತ. ಇದು ಕೊಲಂಬಿಯಾದ ಫುಟ್ಬಾಲ್ ಪ್ಲೇಯರ್ ಆಗಿದ್ದಂತಹ ಆಂಡ್ರೆಸ್ ಎಸ್ಕೋಬಾರ್ ಅವರ ಮರಣದ ಬಗ್ಗೆ ಒಂದು ಸಣ್ಣ ಮಾಹಿತಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ನಮಸ್ಕಾರ.